ಹಾಯ್ ಗಾಯ್ಸ್, ಕೊಡೋವರ ಚಾನಲ್ಗೆ ನಿಮಗೆ ಸ್ವಾಗತ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಬೀನ್ಸ್ ಬೀಜದ ಸಾಂಬಾರು ಮಾಡುವ. ಬನ್ನಿ, ತೊಳೆದಿಟ್ಟಿದ್ದೀನಿ. ಕುಕ್ಕರಲ್ಲಿ ಹಾಕಿ ಬೇಯಿಸುವ. ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಈಗ ಬೇಯಿಸಲೋದಕ್ಕೆ ಇಡುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಉಪ್ಪು ಹಾಕಿ ಬೇಯಿಸುವ. ಮಸಾಲೆಗೆ ಬೇಕಾದ ವಸ್ತುಗಳು: ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆನಿಯನ್ ಮತ್ತು ಟೊಮೆಟೊ ಮತ್ತು ಅಗ್ರಣೆ ಸೊಪ್ಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡುವ. ಮೊದಲಿಗೆ ತೆಂಗಿನಕಾಯಿಯನ್ನು ಹಾಕುವ. ಶುಂಠಿ, ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಜೀರಿಗೆನ ಹಾಕಿ. ಈಗ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗಲಿ, ಡೀಪ್ ಫ್ರೈ ಮಾಡಿ. ಗಾಯ್ಸ್, ಇವಾಗ ಬ್ರೌನಿಷ್ ಆಗಿದೆ. ಈಗ ನಾವು ಸ್ವಲ್ಪ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಫ್ರೈ ಮಾಡುವ. ಫ್ರೈ ಮಾಡಿ ಮಿಕ್ಸಿ ಮಾಡುವ. ಇವಾಗ ನಮ್ಮ ಬೀನ್ಸ್ ಬೀಜ ಬೆಂದಿದೆ. ಬನ್ನಿ ಇವಾಗ ಮಸಾಲೆ ಆ್ಯಡ್ ಮಾಡುವ. ತಡ್ಕ ಕೊಡೋದಕ್ಕೆ ಹಾಕುವ. ಗಾರ್ಲಿಕ್ ಹಾಕುವ ಮತ್ತು ಅಗ್ರಣೆ ಸೊಪ್ಪು ಹಾಕುವ. ಈಗ ಟರ್ಮರಿಕ್ ಪೌಡರ್, ಸ್ವಲ್ಪ ಕಾಶ್ಮೀರ್ ಚಿಲ್ಲಿ, ಮಟನ್ ಮಸಾಲ ಚೆನ್ನಾಗಿ ಫ್ರೈ ಮಾಡುವ. ಈಗ ಫ್ರೈ ಆಗಿದೆ. ಕಟ್ ಮಾಡಿ. ಈಗ ಬೀನ್ಸ್ ಬೀಜವನ್ನು ಹಾಕುವ. ನೀರನ್ನು ಸೇರಿಸುವ. ಈಗ ಸ್ವಲ್ಪ ಚೆನ್ನಾಗಿ ಕುದೀಲಿ ಗಾಯ್ಸ್. ನೀರನ್ನು ಸೇರಿಸುವ. ಈಗ ಸ್ವಲ್ಪ ಚೆನ್ನಾಗಿ ಕುದೀಲಿ ಗಾಯ್ಸ್. ಇವಾಗ ನಮ್ಮ ಬೀನ್ಸ್ ಕರಿ ರೆಡಿಯಾಗಿದೆ. ಬನ್ನಿ ಆಫ್ ಮಾಡುವ. ಗಾಯ್ಸ್, ನನ್ನ ಬೀನ್ಸ್ ಕರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.